ಸಾರ್ವಜನಿಕ ಹಣ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಹೇಳಿದ್ದಾರೆ. ಮಂಗಳವಾರ ತಳಕು ಗ್ರಾಮದಲ್ಲಿ 2022-23ನೇ ಸಾಲಿನ KRIDL ಯೋಜನೆ ಅಡಿ 51.50 ಲಕ್ಷದ ಹಳ್ಳಿ ಸಂತೆ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿಯನ್ನ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಹಣ ಸಾರ್ವಜನಿಕರಿಗೆ ಸದುಪಯೋಗವಾಗಬೇಕು. ಹಳ್ಳಿ ಸಂತೆ ಮಾರುಕಟ್ಟೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತಮ ಮಾದರಿಯ ಹಳ್ಳಿ ಸಂತೆ ಮಾರುಕಟ್ಟೆಯಂತೆ ಮಾದರಿಯಾಗಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಒತ್ತಡ ಆಗಬಾರದು. ಬಹಳ ದಿನಗಳ ಕಾಲ ಕುಂಠಿತವಾಗಿದ್ದ ಈ ಕಾಮಗಾರಿ ನಾನು ಶಾಸಕನಾದ ನಂತರ ಕೊಂಡ್ಲಹಳ್ಳಿ ಸಂತೆ ಮಾರುಕಟ್ಟೆ, ತಡಕು ಸಂತೆ ಮಾರುಕಟ್ಟೆ, ನಾಯಕನಹಟ್ಟಿ ಬಸ್ ನಿಲ್ದಾಣಕ್ಕೆ ಇಂದು ಉದ್ಘಾಟನೆ ಮಾಡಲಾಗಿದೆ. ಯಾವುದೇ ದೃಷ್ಟಿಯಲ್ಲಿ ಯಾವ ವ್ಯಕ್ತಿಗಾಗಲಿ ಯಾವ ಪಕ್ಷದ ಹಿರಿಯರಿಗೂ ಅವಮಾನ ಮಾಡತಕ್ಕಂಥ ವ್ಯವಸ್ಥೆಗಳಿದೆಲ್ಲ. ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಹಣನ ನಾವು ದುರುಪಯೋಗ ಆಗಬಾರ್ದು. ಭಾಳ ದಿವಸ ಅದನ್ನು ಪೆಂಡಿಂಗ್ ಇಡಬಾರ್ದು. ನಾವು ಯಾವ ಉದ್ದೇಶಕ್ಕೋಸ್ಕರ ಬಳಸ್ಕೊಂಡಿದ್ರು ಆ ಉದ್ದೇಶ ಕೂಡಲೇ ಸಫಲವಾಗಬೇಕು. ಆ ಒಂದು ಕಾರಣದಿಂದ ನಾವು ಮಾಡಿಕೊಟ್ವಿ ವಿನ ಬೇರೆ ಯಾವ ಅನ್ಯ ಉದ್ದೇಶ ನನ್ನಲ್ಲಿ ಇಟ್ಕೊಂಡಿರಲಿಲ್ಲ. ನನ್ನ ದುರುದ್ದೇಶ ಕೂಡ ಇದರಲ್ಲಿ ಇರಲಿಲ್ಲ. ಹೀಗಾಗಿ ನಮ್ಮ ಸ್ನೇಹಿತರು ಪಾಪ ಅವರು ಕಾರಜೋಳ ಅವರು ತುಂಬ ಒಳ್ಳೆಯವರು, ಒಳ್ಳೆಯ ಸಂಸದರು, ಅನುಭವಿ ರಾಜಕಾರಣಿಗಳು. 1994ರಲ್ಲಿ ಅವರು ನಾನು ಒಟ್ಟಿಗೆ ಶಾಸಕರಾಗಿ ಅಸೆಂಬ್ಲಿ ಬಂದಂಥ ಜನಗಳು. ಅಲ್ಲಿಂದ ಅವರ ಅದೃಷ್ಟ ಮೇರೆಗೆ ಅವರು ನಾನಾ ವಿಧವಾಗಿರ್ತಕ್ಕಂಥ ಅಧಿಕಾರನ ಅವರು ಇಟ್ಕೊಂಡು ಅವರು ಸಂಸದರಾಗಿದ್ದರೆ ಅನುಭವಿ ರಾಜಕಾರಣಿಗಳು ಕೂಡ ಒಳ್ಳೆ ಕೆಲಸನೂ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ಭಾಳ ಹತ್ತಿರದಿಂದ ಕಂಡಿದ್ದೀನಿ. ಅವ್ರ ಬಗ್ಗೆ ನನಗೆ ತುಂಬಷ್ಟು ಗೌರವ ಇದೆ. ಆದರೆ ಕಾರ್ಯಕರ್ತರ ಬಗ್ಗೆ ಈ ಭಾಗದಲ್ಲಿರ್ತಕ್ಕಂಥ ಕಿರು ಮಾತು ಹೇಳ್ತಕ್ಕಂಥದ್ದು, ಗೆದ್ದ ಮೇಲೆ MLAಗಳಾಗಲಿ MP ಗಳಾಗಿರಲಿ ಅಣ್ಣ ತಮ್ಮಗಳಿದ್ದಂಗೆ ಇಲ್ಲಿ ಯಾವ ವ್ಯತ್ಯಾಸ ಭಾವನೆಗಳು ಕೂಡ ನಮ್ಮಲ್ಲಿ ಬರೋಲ್ಲ. ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಮೂರಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಯೋದು ಬೇಡ, MP ಅವ್ರನ್ನೂ ಕರೆಯೋದು ಬೇಡ. ಯಾರೇ ಬರಲಿ ಬಿಡಲಿ, ನೀವು ಉದ್ಘಾಟನೆ ಮಾಡಿದ್ರು ಭಾರಿ ಖುಷಿ ಇರುತ್ತೆ. ನಿಮ್ಮ ಅಧ್ಯಕ್ಷರಿರ್ತಾರೆ, ಸದಸ್ಯರಿರ್ತಾರೆ, ಅವ್ರಿಂದ ಮಾಡಿಕೊಂಡ್ರು ಕೂಡ ನಾವು ನಿಜವಾಗ್ಲೂ ಕೂಡ ಸಂತೋಷ ಪಡ್ತೀವಿ. ನಾವು ವಿಚಾರದಲ್ಲಿ ಇದರಲ್ಲಿ ರಾಜಕೀಯದ ಲೇಪನ ಮಾಡಿಕೊಂಡು ಸುಮ್ಮನೆ ಅನ್ನೆಸರಿಯಾಗಿ ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥ ಐಡ್ಲಾಗಿರ್ತಕ್ಕಂಥ ಕೆಲಸಗಳು ಕೂಡ ಇವಾಗ ಆಗಬಾರ್ದು. ಅದನ್ನು ಯಾವುದೇ ಆಗಿರ್ತಕ್ಕಂಥ ಪ್ರತಿಷ್ಠೆ ಕೂಡ ಯಾರೂ ತಗೋಬಾರ್ದು ಈ ವಿಚಾರಗಳಲ್ಲಿ ಅಂತೇಳಿ ನನ್ನ ಸಹೋದರ ಕಾರ್ಯಕರ್ತರು BJP ಅವರು ಯಾವ್ಯಾವ್ದಿದ್ರೆ ಕ್ಯೂ ಮಾತು ಹೇಳ್ತೀನಿ. ಇದು ನಿಮ್ಮೂರಿನ ಆಸ್ತಿ, ನಿಮ್ಮ ಹಣ, ನೀವು ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆನೇ. ಇದಕ್ಕೆ ಸ್ವಲ್ಪ ಗೌರವ ಕೊಡ್ತಕ್ಕಂಥ ವ್ಯವಸ್ಥೆಗಳು ಮಾಡಿಕೊಂಡು ಯಾವುದೇ ಕಾರ್ಯಕ್ರಮ ಆಗಲಿ ಸರ್ಕಾರದಿಂದ ಬಂದಿರತಕ್ಕಂಥ ಹಣದಿಂದ ಪಡೆದಿರ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಆಗಿರಲಿ ಇನ್ನು ಮೇಲೆ ರಾಜಕೀಯದ ಲೇಪನ ಮಾಡದಲೇ ಯಾರೋ ಒಬ್ಬ MP MLAಗೆ ನೀವು ನಾಮಕಾವಸ್ಥೆ ಕರಿಬೇಕಿಲ್ಲ ಅಂತಲ್ಲ. ನಾವು ಅಂದರೆ ಸುಲಭವಾಗಿ ಸಿಗ್ತೀವಿ, ಯಾವ ಕರೆದಲ್ಲೂ ಬರ್ತೀವಿ. ಅದೇ ರೀತಿ ಲೋಕಸಭಾ ಸದಸ್ಯರು ಅವರು ಡೆಲ್ಲಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಕೆಲಸ ಇರ್ತವೆ. ಜೊತೆಗೆ ಅವರು ಜಿಲ್ಲೆಯವರು ಕೂಡ ಬಿಜಾಪುರ ಡಿಸ್ಟ್ರಿಕ್ಟಿಂದ ಬರಬೇಕು ಅಂದರೆ ಅವ್ರಿಗೂ ಕೆಲವು ಸಮಸ್ಯೆಗಳಿರ್ತವೆ. ಸುಮ್ಮನೆ ಅನಾವಶ್ಯಕವಾಗಿ ತೊಂದರೆಗಳು ಕೊಟ್ಟು ಇನ್ನೊಬ್ಬರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಆಗಬಾರ್ದು ಅಂತೇಳಿ ಯಾರಾದರೂ BJP ಸ್ನೇಹಿತರುಗಳಿದ್ರೆ ಅವ್ರಿಗೆ ಕಿವಿ ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಖಂಡಿತವಾಗ್ಲೂ ಕೂಡ ಇವೆಲ್ಲ ಕೆಲಸ ಮಾಡಿ ಈಗ ನನ್ನ ಕ್ಷೇತ್ರದಲ್ಲಿ ಈ ಉದ್ಘಾಟನೆ ಆಗ್ತದಂತ ನಾನು ಕೊಟ್ಟಿರ್ತಕ್ಕಂಥ ದುಡ್ಡಲ್ಲ. ಇದು ಜಿಲ್ಲಾ ಪಂಚಾಯತ್ ವತಿಯಿಂದ 22-23ನೇ ಸಾಲಿನಿಂದ ಬಂದಿರತಕ್ಕಂಥ ದುಡ್ಡುಗಳು. ಹಿಂದೆ APMC ಸದಸ್ಯ ಆಗಿರ್ತಕ್ಕಂಥ ಕುಮಾರ್ ಅವರು ಈ ಜಾಗ ನೋಡಿಕೆ ಲಭ್ಯತೆನ ಕೊಟ್ಟು ಇವತ್ತು ನಾವು ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಈಗ ನಾನು ಮಾಡಿದ್ದೀನಿ, ನಮ್ಮ ದುಡ್ಡು ಅಂತ ನಾನು ಬಂದಿಲ್ಲ. ಸರ್ಕಾರ ದುಡ್ಡು ಸರ್ಕಾರ ಕೊಟ್ಟಿದೆ, ಸರ್ಕಾರದ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರಣಕ್ಕೆ ಇವತ್ತು ಬಂದಿದ್ವಿ. ನೀವು ಅದನ್ನು ಸದುಪಯೋಗ ಪಡಿಸ್ಕೊಡ್ರಿ. ಹೆಚ್ಚಿನ ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ನಾವು ಅನುದಾನದ ಒಂದು ಕೊರತೆಯಿಂದಾಗಿ ಹಿಂದೆ ಬಿದ್ದಿದ್ವಿ. ಈ ವರ್ಷದಿಂದ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ಅನುದಾನಗಳು ಸರ್ಕಾರದಿಂದ ಬಿಡುಗಡೆ ಆಗ್ತಾವಂತ ಒಂದು ಮನೋಭಾವನೆ ನಮ್ಮನ್ನು ಇಟ್ಕೊಂಡಿದ್ದರಿಂದ ಮುಂದುವರೆದು ಈ ಹಳ್ಳಿಗಳು ಭಾಳ ಹಿಂದುಳಿದಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥವು, ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ತಾಲೂಕಿನಲ್ಲಿ ನಾವು ಮಾಡಬೇಕಾಗಿರೋ ಕೆಲಸಗಳು ಕೂಡ ಸಾಕಷ್ಟಿದ್ದಾವೆ. ಆಗ್ತಕ್ಕಂಥ ಕೆಲಸಗಳಿಗೂ ಹಂತವಾಗಿ ಕೊಡ್ತಕ್ಕಂಥ ಅನುದಾನಕ್ಕೆ ಸೀಮಿತವಾಗಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ. ಅಲ್ಲಿವರೆಗೂ ಯಾವುದೇ ದೃಷ್ಟಿಯಿಂದ ಅಥವಾ ಯಾವುದೋ ಪಕ್ಷದ ಹಿರಿಯರಿಗೆ ಅವಮಾನ ಮಾಡುವಂತಹ ವ್ಯತ್ಯಾಸ ಆಗಬಾರದು. ಸಾರ್ವಜನಿಕವಾಗಿ ಬಂದ ಹಣ ದುರುಪಯೋಗವಾಗಬಾರದು. ಆ ಹಣವನ್ನ ಕಾದಿರಿಸಬಾರದು. ನಾವು ಯಾವ ಉದ್ದೇಶಕ್ಕೆ ಹಣವನ್ನ ಬಳಸಬೇಕು ಅದಕ್ಕೆ ಮಾತ್ರ ಹಣವನ್ನ ಬಳಸಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ನೆರವೇರಿಸಲಾಗಿದೆ.
ಕ್ಷೇತ್ರದ ಶಾಸಕರು ಕೆಲವು ಬಿಜೆಪಿ ಕಾರ್ಯಕರ್ತರು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಾರೆ. ನಮ್ಮ ಸ್ನೇಹಿತ ಸಂಸದ ಗೋವಿಂದ ಎಂ ಕಾರಜೋಳ ತುಂಬಾ ಅನುಭವಿ. 1994ರಲ್ಲಿ ಅವರು ನಾವು ಒಟ್ಟಿಗೆ ಶಾಸಕರಾಗಿ ಅಸೆಂಬ್ಲಿಯಲ್ಲಿ ಓದಂತವರು. ಉತ್ತಮ ಅಭಿವೃದ್ಧಿ ಕೆಲಸ ಮಾಡುವಂತಹ ಸಂಸದರು ಅವರು. ಅವರ ಬಗ್ಗೆ ತುಂಬಾ ಗೌರವವಿದೆ ನನಗೆ. ಆದರೆ ಈ ಭಾಗದ ಬಿಜೆಪಿ ಕಾರ್ಯಕರ್ತರಿಗೆ ಕಿವಿಮಾತು ಹೇಳುವಂತಹದ್ದು, ಗೆದ್ದ ಮೇಲೆ MLA MP ಆಗಿರ್ಲಿ ಅಣ್ಣ ತಮ್ಮಂದಿರು ಇದ್ದಂಗೆ ಇರ್ತೀವಿ. ನಾವು ಇಲ್ಲಿ ಯಾವ ವ್ಯತ್ಯಾಸ ಭಾವನೆ ನಮಗೆ ಬರಲ್ಲ. ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿಗೆ ನಮ್ಮನ್ನ ಮತ್ತು ಸಂಸದರನ್ನ ಕರೆಯುವುದು ಬೇಡ. ನೀವೇ ಉದ್ಘಾಟನೆ ಮಾಡಿಕೊಳ್ಳಿ. ನಿಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸದಸ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನ ಮಾಡಿಕೊಂಡರೆ ನಾನು ನಿಜವಾಗಿಯೂ ಸಂತೋಷ ಪಡುತ್ತೇನೆ. ಇದರಲ್ಲಿ ರಾಜಕೀಯ ಮಾಡುವ ಉದ್ದೇಶ ಬೇಡ. ಸಹೋದರ ಬಿಜೆಪಿ ಕಾರ್ಯಕರ್ತರಿಗೆ ಕಿವಿ ಮಾತು ಇದು. ನಿಮ್ಮೂರು ನಿಮ್ಮದೇ ಆಸ್ತಿ. ನೀವು ಕಟ್ಟಿಕೊಂಡಿರುವ ವ್ಯವಸ್ಥೆ ನಮಗೆ ಗೊತ್ತಿಲ್ಲ. ಸರ್ಕಾರದಿಂದ ಬಂದಂತಹ ಯಾವುದೇ ಕಾರ್ಯಕ್ರಮ ಆಗಿರಲಿ, ಇನ್ನು ಮೇಲೆ ರಾಜಕೀಯ ದುರುದ್ದೇಶ ಮಾಡುವುದು ಬೇಡ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, APMC ಕುಮಾರಣ್ಣ, KDPM ವಿಶ್ವನಾಥ ರೆಡ್ಡಿ, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ ದ್ರಾಕ್ಷಾಯಿಣಿ, ಉಪಾಧ್ಯಕ್ಷ ಉಮಾಕುಮಾರ್, ಸದಸ್ಯರಾದ ರವಿಚಂದ್ರ, ತಿಪ್ಪೇಸ್ವಾಮಿ, ಚಂದ್ರಣ್ಣ, ಚೆನ್ನಯ್ಯ, ನೀಲಮ್ಮ, ನಾಗರಾಜ್, ಗೌರಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ, ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜಮ್ಮ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರು. ಹೀಗೆ ಅಂತ ಹೇಳ್ಬಿಟ್ಟು ಅವರು ಅಧಿಕಾರಿಗಳಿಗೆ ಸ್ವಲ್ಪ ಧಮಕಿ ಹಾಕಿ ಅದು ನಿಲ್ಲಿಸಿದ್ರು. ಹೀಗಾಗಿ ಮತ್ತೆ ನಾನು ಕೂಡ ಭಾಳ ಬೇಸರ ಆಯಿತು.